ಉತ್ತರ ದೇಶದಯ್ಯ ಗಂಡಾದಿಗೆ ಗಂಡ ಗಂಡಲಿಗೆ ಮನಗಾರ ಅವಾಗಿಂದ ಊಟ ಕರಿತವ್ರಂತೆ ಯಾರು ಊಟ ಕೊಡ್ತಾ ಇಲ್ವಂತೆ. ಗೆ ಮಾದಪ್ಪ ಗೆ ಅನಾವ್ ನಮ್ಗೆ ಆರ್ಡರ್ಗಳು ಜಾಸ್ತಿ ಬರ್ತದಕ್ಕವ ಆಗುತ್ತೆ ಮಾದಪ್ಪ ಕೊಡ್ತಾನೆ. ಇದು ಗೊತ್ತಿಲ್ಲ. Whose function it is? ಮೈ ಫಂಕ್ಷನ್. ಕೋಪ ಬರ್ತಾ ಅದೇ ಮಾಡಿ ನನ್ನ ಫೇವ್ರೆಟ್ ಸಾಂಗ್ ಬಂದಿದ್ದಾಯ್ತು. ಇದೆಲ್ಲ ಎತ್ಕೊಂತದಲ್ಲೇ ಇವು ಇಲ್ಲಿ ತರಲಿ ಆಟ ಆಡು. Welcome back. ವೆಲ್ಕಮ್ ಬ್ಯಾಕ್ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹಾ, ಏನು ಹೇಳ್ತೀಯ ಅಕ್ಕ? ನಾವು ದುಡಿದ್ಬಿಟ್ಟು ನಮ್ಗೇನು ಬೇಕೋ ತಗೊಳ್ಳೋದೇ ಒಂಥರ ಖುಷಿ, ನೆಮ್ಮದಿ. ಇದನ್ನು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೇಸ್ ವಾಶ್ ಆ್ಯಂಡ್ ದಿಸ್ ಇಸ್ ಮೈ ಸನ್. ಈಗ ನಮ್ಮ ಮನೇಲಿ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ. ಪದ್ಮಾವತಿ ಅವರು ಆಗಮಿಸಿದ್ದಾರೆ, ಮಧುಮತಿ ಅವರು ರೆಡಿಯಾಗಿದ್ದಾರೆ. ಇದು ಯಾರಿಗೆ ಅಂತ ಆರತಿ ಎತ್ತಕ್ಕೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ತಾಯಿ ರೆಡಿಯಾಗಿದ್ದಾರೆ. ಈಗ ನನ್ನ ಮಗ ತೀಟೆ ಮಾಡ್ತಾನೆ. ಓ ಸುಬ್ಬಿ ನೋಡಿ ರೆಡಿಯಾಗಿ ನೋಡಿ, ಎಲ್ಲ ರೆಡಿಯಾಗಿದೆ, ರೆಡಿ ಆಗ್ತಾ ಇದೆ. ಮೇಲ್ ಬರ್ತಾರ ಇಲ್ಲಿ? ಮೆಟ್ಲು ಮೇಲಿಂದ ಬರ್ತಾರೆ. ಬಳೆ ಕೊಡು ನನಗೆ, ಬಳೆ ಅಮ್ಮಂದು, ಅಮ್ಮನ್ ಕೊಟ್ಬಿಡು. ಈ ಕಡೆ ಬಳೆನಾ ಆಟ ಆಡ್ತವನ್ ಬಿಡಜ್ಜಿ. ಅವರು ಆನಂದಣ್ಣ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಯಾವುದೇ ಮಾದಪ್ಪನ ಪೂಜೆ ಆದ್ರೂ ಅವರೇ ಮಾಡೋದು. ಈಗ ನಮ್ಮ ಮನೆಗೆ ಮಾದಪ್ಪ ಬಂದಿದ್ದಾರೆ. ಈಗ ಹೋಗಿ ಆರತಿ ಮಾಡಿ ಪದ ಆಡೋರದ್ದು ಕಾಲೆಲ್ಲ ತೊಳೆದು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಎಂಥ ಶರ್ಟ್ ಅಂದರೆ ಚೆನ್ನಾಗದೆ, ಅದು ಮೈ ತುಂಬ ಇರಬೇಕು. ಬಿಸಾಕ್ಬೇಡ್ದು ನಾವು. ಹೇ ನೋ ಆನವ್ ನೋ. ಮಂಜು ಅಣ್ಣ ಬರಲಿಲ್ವಾ? ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಅಕ್ಕ ಅಲ್ಲೆಲ್ಲ ಬಳೆ ಬಿಸಾಕ್ತವನೆ, ಎತ್ಕೋಬಾಕ ಹಂಗೆ. ನೋಡಿ ನಿನ್ನ ಕಾಲ ಹತ್ರ ನೋಡು ನೋಡು ನೋಡು. ಆನವ್ ಇಟ್ಕೊಳ್ರಿ ಆರ್ತಿನ. ಹಾ ಏನ ಇಬ್ರು ಹಾ ಮ್ಯಾಚ್ ಬಾಕ್ಸ್ ಎಲ್ಲದೆ ನೋಡು. ಈಗ ನೋಡಿ ಪಾದ ತೊಳಿತಾ ಇದ್ದಾರೆ. ಗುಡ್ಡಪ್ಪರು ಅಂತ ಅಂತಾರೆ ಇವ್ರನ್ನ. ನೋಡಿ ನಮ್ಮ ಮಾದಪ್ಪರು. ಐ ಹಿಡ್ಕೊಳ್ಳಜ್ಜಿ ಅವನ್ನ. ಉಗ್ಗಿ ಉಗ್ಗಿ ಅಂತ ನೋಡಲ್ಲಿ. ಈಗ ಮನೆ ಒಳಗಡೆ ಬರ್ತಾರೆ. ಗೆ ಮಾದಪ್ಪ ಗೆ ಅನಾವ್ ಗೆ ಮಾದೇಶ್ವರ. ಚೆನ್ನಾಗಿದ್ದೀರ ಅಣ್ಣ? ಚೆನ್ನಾಗಿದ್ದೀರ?
ಆನಂದ ಅಣ್ಣನೇ ಬಂದಿರೋದು. ಏನೋ ಹೆಣ್ಮಕ್ಳು ಫ್ಯಾನ್ಸು ಮಂಜಣ್ಣಂಗೆ ನೋಡ್ರಿ ಎಲ್ಲ ಕೇಳ್ತ. ಎಲ್ಲ ಆರಾಮಣ್ಣ? ನಾನು ಹಂಗೆ ಅವನಿ ಇಲ್ಲ ಕಣಪ್ಪ, ನಾವು ಭಾಳ ದಿವಸ ನೋಡಿದ್ಮೇಲೆ ಗೊತ್ತಾಗ್ತದಲ್ಲ. ಅಮ್ಮ ಮೊಬೈಲಲ್ಲಿ ನೋಡ್ತಾ ಇರ್ತೀವಿ. ಈಗೆಲ್ಲ ತಯಾರಿ ಮಾಡ್ಕೊಳ್ಳೋದಾ? ಹಾಂ ಈಗೆಲ್ಲ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನೋಡಪ್ಪ ಬೆಂಚು ಮಾಡ್ತಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಅಪ್ಪು ತಂದು ಕೊಟ್ಟಿದ್ದಾನೆ ಹೋಟ್ಲಿಂದ. ನನಗೆ ನಮ್ಮ ಅಜ್ಜಿಗೆ ಲೇಟ್ ಆಗಿಬಿಡುತ್ತೆ ಅಂತ. ಅಪ್ಪು ನೋಡಿ ಎಷ್ಟು ಕೆಲಸ ಮಾಡ್ತಾನೆ ಅಂತ. ಕಲ್ಸಕ್ರೆ ಏನಂತ ಬರ್ತೆ ಹೇಳು? 100 ಗ್ರಾಮ್ ಕಳ್ಸಕ್ರೆ, ಜೇನುತುಪ್ಪ, ಪಚ್ಚಬಾಳೆಹಣ್ಣು, ವಿಳ್ಯದೆಲೆ, ಮತ್ತೆ ಏನಿದು? ಬಿಲ್ಪತ್ರೆ. ಮರ್ಗ ಯಾವುದೋ ಹೂವು? ಅದ್ಯಾವ್ದು ಮರ್ಗ? ಮರ್ಗ ದ್ಯಾವನ. ಏನೋ ದ್ಯಾವ್ನ ಜವನ ಜವನ ಅದೇ ಅಂತಾರ, ಜವನ ಅಂತಾರ. ಇಲ್ಲಿ ನೋಡ್ರಿ ಯಾರು ಬಂದಿದ್ದಾರೆ. ರಾಜ್ಕುಮಾರ. ಆನೆ ಮಹಾರಾಜ. ಹೌದು ಹೌದು ಅಂತ ಹೌದು ಅಂದ, ಮಧು ಅಂದ ಬೆಳಗ್ಗೆ. ನಾನು ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು, ಅಲ್ಲೇ ಎಲ್ಲ ರೆಡಿ ಆಗ್ಬಿಟ್ಟು ಬಂದೆ. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಇಲ್ಲಿ ಪೂಜೆಗೆಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಈಗ ಶುರುವಾಗುತ್ತೆ. ಈಗ ಎಲ್ಲ ರೆಡಿ ಆಗಿದೆ, ಎಲ್ಲ ಪ್ರಿಪ್ರೇಷನ್ ಮುಗ್ದಿದೆ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ರಾಹುಗಾಲ ಮುಗಿಬೇಕಿತ್ತು. ಈಗ 12:15 ಆಗಿದೆ. ಇನ್ನೇನೋ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಗದಿಗೆ ಪೂಜೆ ಅಂತ ಅಂತಾರೆ. ಇದು ನಾರ್ಮಲ್ ಮಾದಪ್ಪನ ಪೂಜೆ ಮಾಡ್ತಾರಲ್ಲ ಆ ಥರ ಅಲ್ಲ, ಇದು ಗದಿಗೆ ಪೂಜೆ. ಅಣ್ಣ, ನಾರ್ಮಲ್ ಪೂಜೆಗೂ ಗದಿಗೆ ಪೂಜೆಗೂ ಏನು ವ್ಯತ್ಯಾಸ? ಗದ್ದಿಗೆ ಪೂಜೆ ಅಂತಂದ್ರೆ ಫೋಟೋ ತರೋದಿಲ್ಲ, ಅದು ಈಗ ಅವ್ರು ಹೇಳಿದಕ್ಕೋಸ್ಕರ ತಂದಿರೋದು. ಗದ್ದಿಗೆ ಪೂಜೆ ಅಂತಂದ್ರೆ ಈ ಲಿಂಗ, ಬಸವ, ಈ ಗಣಪತಿ ಅದ್ ಮಾತ್ರ ತರೋದು. ಲಿಂಗ, ಬಸವ, ಗಣಪತಿ, ವಿಭೂತಿ ಗಟ್ಟಿ 3 ಇದು ಗದ್ದಿಗೆ ಪೂಜೆ. ಗದ್ದಿಗೆ ಪೂಜೆ ಅಂದ್ರೆ ಏನಪ್ಪಾ ಅಂದ್ರೆ ಕಳ್ಕೊಡೋದಕ್ಕೋಸ್ಕರ. ಆಮೇಲೆ ಮನೇಲಿ ಸಿಂಪಲ್ ಆಗಿ ಧೂಪ ಹಾಕಿಸ್ಕೊತಾರಲ್ಲ ಅದಕ್ಕೋಸ್ಕರ. ಈಗ ಅದಕ್ಕೆ ಆಮೇಲೆ ಹುಡುಗಿರು ಋಷಿ ಅಂತ ಹೇಳ್ತಾರಲ್ಲ 16 ದಿನದ್ದು ಅದಕ್ಕೆ. ಆಮೇಲೆ ಊರಲ್ಲಿ ಹಬ್ಬ ಮಾಡ್ತಾ ಇರ್ತಾರೆ, ಮಡಕೆ ಹಾಕಿ ಮನೆಯಲ್ಲಿ ದೇವ್ರು ಧೂಪ ಹಾಕ್ತಾ ಇರ್ತೀವಿ ಅದಕ್ಕೆ. ಆಮೇಲೆ ಮದುವೆ ಮನೆಗಳಲ್ಲಿ ಅವ್ರದ್ದು ಲಗ್ನ ಪತ್ರಿಕೆ, ಅವ್ರ ಬಟ್ಟೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಕೊಡ್ತೀವಲ್ಲ, ಅದನ್ನ ಗದ್ದಿಗೆ ಪೂಜೆ ಅಂತ ಅಂತಾರೆ. ಸೊ ಅದೇ ಗದ್ದಿಗೆ ಪೂಜೆನೇ ಇವತ್ತು ನಡೀತಾ ಇರೋದು. ಅರೆ ಎಕ್ಸ್ಟ್ರಾ ಏನಪ್ಪ ಅಂದರೆ ಫೋಟೋ ಇದೆ ಅಷ್ಟೇ. ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನಕ್ಕೆ ಇದಿಷ್ಟ, ಪೂಜೆ ಇಷ್ಟ. ಹೌದು, ಎಷ್ಟೊಂದು ಜನ ಕೇಳಿದ್ದಾರೆ. ಅದು ಮಾದಪ್ಪನ ಪೂಜೆ, ಅದು ಬೇರೆ ಥರ ಮಾಡ್ತಾರೆ. ಸೊ ಇದು ಸಿಂಪಲ್ ಪೂಜೆ ನಾವು ಮಾಡಿಸ್ತಾ ಇರೋದು. ಈಗ ಮಾದಪ್ಪನ ಬೆಟ್ಟದಿಂದ ಮಾದಪ್ಪನ ಪ್ರಸಾದ ತಂದುಕೊಟ್ರು ಆನಂದಣ್ಣವರು ನನಗೆ. ನನ್ನಪ್ಪ ನೋಡ್ರಪ್ಪ,
ದಯ್ಯ ಉತ್ತರ ದೇಶದಯ್ಯ ಗಂಡಾದಿಗೆ ಗಂಡ ಗಂಡಲಿಗೆ ಮನಗಾರ ಗಳನ್ನ ಕಟ್ಟಾಳುವಂತ ನನ್ನಪ್ಪಾಜಿ ಮಾದೇವ ಸ್ವಾಮಿ ಹುಟ್ಟಿದ್ದು ಉತ್ತರ ದೇಶ, ಬೆಳೆದದ್ದು ಕತ್ತಲ ರಾಜ್ಯ, ಬಂದದ್ದು ಬಾಳೆ ಎಲೆ ಸೀಮೆ, ನಿಂದದ್ದು ಸ್ವಾಮಿ. ಉತ್ತರ ದೇಶದಲ್ಲಿ ಹುಟ್ಟಿ ಉತ್ತಮಾಪುರ ಗ್ರಾಮದಲ್ಲಿ ಬೆಳೆದ ಮಾದಪ್ಪ ರಾಜಮ್ಮನವರನ್ನ ತಾಯಿಯಾಗಿ ಪಡ್ಕೊಂಡು ಚಂದ್ರಶೇಖರ ಮೂರ್ತಿ ಅವರನ್ನ ತಂದೆಯಾಗಿ ಪಡ್ಕೊಂಡು ಸ್ವಾಮಿ ಉತ್ತರ ದೇಶವನ್ನು ಬಿಟ್ಟು ಕತ್ತಲ ರಾಜ್ಯಕ್ಕೆ ದಯ ಮಾಡಬೇಕೆಂದು ಮಾದೇಶ್ವರ ಸ್ವಾಮಿ ರಾಗಿ ತುಂಬಿದ್ರಂತ ಆ ರಾಗಿಯನ್ನ ಬೀಸಿ ಮಟ್ಟಕ್ಕೆ ಕಸಿ ತಪ್ಪಿಸ್ಬಿಟ್ರಿ ನೀ ಕೇಳಿದ್ವಿತ್ತೆ ಈ ಮಠದಲ್ಲಿ ಜಾಗ ಊಟ ಅಂದ್ರಂತೆ ಗುರುಗಳು. ನಿಜ. ಆಗ ಸ್ವಾಮಿ ಅವರು ಆ ಒಂದು ದಿನದಲ್ಲಿ 60 ಪಲ್ಲ 70 ಪಲ್ಲ 80 ಪಲ್ಲ ತುಂಬಿರ್ತಕ್ಕಂಥ ರಾಗಿಯನ್ನ ಬೀಸಿ ಮಟ್ಟಕ್ಕೆ ಕಸಿ ತಪ್ಪಿಸಿದ್ದಾರೆ ಜಗದ ಶಿವ ಶಿವ. ಆಗ ಸಾಲ್ ಮುಂಡರ್ ಬಂದು ಸೇರ್ಕೊಳ್ಳಿ. ಸಾಲ್ ಮುಂಡರು ಅಂದ್ರೆ ಕೆಲಸ ಮಾಡಕ್ ಆಗದಂತ ಮೈಗಳರು ಈ ಮಠಕ್ಕೆ ಬಂದು ಸೇರ್ಕೊಳ್ಳಿ ಅಂತ ಹೇಳಿ ಸ್ವಾಮಿ ಅವರು ಆ ಸುತ್ತೂರು ಮಠಕ್ಕೆ ಶಾಪವನ್ನು ಇಟ್ಟು ಜಗದೊಡೆಯಾಗಿರ್ತಕ್ಕಂಥ ಮಾದಪ್ಪ ಸ್ವಾಮಿ ಸುತ್ತೂರು ಮಠವನ್ನೇ ಉತ್ತರ ದೇಶದಯ್ಯ ಸರ್ಕಾರದವ್ರು ಬಸ್ನೆಲ್ಲ ಫ್ರೀ ಬಿಟ್ಬಿಟ್ಟು ಬುತ್ತಿ ಕಟ್ಟಿಗೆ ಹೋಯ್ತಿದ್ರು ಅಮ್ಮ ಹೇಳ್ದಂಗ. ಇವಾಗ ಬುತ್ತಿನೂ ಇಲ್ಲ, ಆ ತಾಳ್ಬಿಡ್ತಲ್ಲಿ ನಿಲ್ಸೋದು ಇಲ್ಲ. ಈಗ ಯಾಕಣ್ಣ ಅಂತಂದ್ರ ಈ ಸರ್ಕಾರದವ್ರು ಹೆಂಗಸರುಗಳಿಗೆ ಬಸ್ನೆಲ್ಲ ಫ್ರೀ ಬಿಟ್ಬಿಟ್ಟು 55 ಸೀಟಲ್ಲಿ 52 ಸೀಟ್ ಹೆಂಗಸರು ತುಂಬ್ಕೊಂಡಿರ್ತಾರೆ, ಇನ್ 3 ಸೀಟ್ ಗಂಡಸರು ಇರ್ತಾರೆ. ಅದ್ಯಾರಣ ಅಂದ್ರೆ ಒಬ್ರು ಕಂಡಕ್ಟ್ರು, ಒಬ್ರು ಡ್ರೈವರು, ಇನ್ನೊಬ್ರು ನಮ್ ಕ್ಯಾಂಟೀನ್ ತೂರಾಡಿ ತುಪ್ಪದ ಮೇಲೆ ಮೂರ್ಕಲ್ಲಿ ನಿಂತಿರ್ತಾರೆ. ಅದೇ ನಮ್ ಪ್ರಭಾವತಿ ಅಕ್ಕ ಅವ್ರ ಕಡೆಯವರೆಲ್ಲ ಒಳ್ಳೆಯವರು, ಇವರೆಲ್ಲ ನಮ್ ಕಡೆಯವರು. ಇವ್ರು ಒಂದ್ಬೇಡ ಅಕ್ಕ ಕಾಸು ಕೊಡ್ದೈತ ನಮ್ ಕಡೆಯವರು ಮಾದೇಶ್ವರ ಅದು ತಾಳ್ಬೆಟ್ಟ ಎಂಬುದಾಗಿ ಸ್ಥಾಪನೆ ಮಾಡಿದ್ದ. ಆಗ ಮುಂದೆ ಬರ್ತಾ ಇದ್ದಾರೆ ಮಾದಪ್ಪ. ನಿಜ ನಿಜ. ಆ ಭಕ್ತರಿಗೆ ನೆಮ್ಮದಿ ಕೊಟ್ಟು ಆರೋಗ್ಯವಾಗಿ ಕೊಟ್ಟು ನಮ್ಮ ಸರ್ ಅವ್ರಿಗೆ ಕೆಲಸ ಕಾರ್ಯ ಅಭಿವೃದ್ಧಿ ಕೊಟ್ಟು ಪರಮಾತ್ಮ ನಮ್ಮ ಪ್ರತೀಕ್ ಸರ್ ಅವರು ನಮ್ಮ ಮೋದಕ್ ಅವ್ರಗ ಮಾದೇಶ್ವರ ಒಬ್ಬ ಗಂಡು ಮಗನ್ ಕೊಟ್ಟವನಿಗೆ ಗಂಡಲ ಮೇಲೆ ಮೆರೆಯುವಂತ ಮಾದೇಶ್ವರ. ಇನ್ನು ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂದಂತೆ ಕೀರ್ತಿಗೆ ಮಗ ಮೊದ್ಲ ಬಂದ್ಬಿಟ್ಟನ. ಇನ್ನು ಆರ್ತಿ ತಕ್ಕ ಯಾಕಂದ್ರೆ ಗಂಡ ಜಯ ಮಾಡ್ಕೊಡಪ್ಪ. ಇವತ್ತು ಬಹಳ ಪವಿತ್ರವಾದ ದಿನ. ಆ ಮಾದಪ್ಪನಿಗೆ ಮಾಡುವಂತ ಪೂಜಾ ಫಲಗಳು ಅವ್ರ ಮನೆದೇವರು ಕುಲದೇವ್ರ ಪಾದಕರವಾಗಿ ಆ ಮಲೆ ಮಾದೇಶ್ವರ ಈ ಭಕ್ತರನ್ನ ಕಾಪಾಡಪ್ಪ ಮಾದೇಶ್ವರ. ನಮ್ಮ ಆನವ್ ಗಣೇಶ್ ಅವ್ರಿಗ ವಿದ್ಯಾ ಬುದ್ಧಿ ಕೊಟ್ಟು ಓದ್ ಬರೋಳಿಗೆ ಒಳ್ಳೇದಾಗಿ ಮುಂದಕ್ಕ ತಂದೆ ತಾಯಿಗಳಿಗೆ ಸತ್ತರ ಮಗನಾಗಿ ಮಾದೇಶ್ವರ ಚೊಕ್ಕಲ್ ಕೊಡಪ್ಪ ಮಾದೇವ ಅಂತ ಹೇಳಿ ಆ ಜಗದೊಡೆಯ ಮಾದೇವ ಮೇಲೆ ಕೈಲಾಸದಲ್ಲಿ ಹೊರಗಿರ್ಬೇಕಾದ್ರೆ ಪಾಪ ಹಂಗಂತೆ ಕೊಡು. ಅದನ್ನ ನಾವೇನ್ ಕೇಳಲ್ಲ, ಮತ್ತೆ ತಗೊಳ್ಳಿ. ಅವಮಾನ ಅಲ್ಲ ಹಾಕಿ. ನಾವೇನ್ ಕೇಳಲ್ಲ ಅಂದ್ರೆ ಏನರ್ಥ? ಅಲ್ಲ ನೀವ್ ಈಗ ಕೊಡ್ಬೇಕಂತ ಬೇಜಾರಿಗೆ ಹಂಗ್ ಮಾಡ್ತಿದ್ದೀರಾ ಅಂತ. ಅಯ್ಯೋ ಶಿವ, ಜೋಳಿಗೆ ಕಾಸು ಹಾಕವ ಒಳ್ಳೆ ಮನ್ಸಿಂದ.
ಎಲ್ಲ ನೆನೆಸ್ಕೊಂಡು ಹಾಕ್ರಿ ನಮ್ಗೆ ಏನು ಆಗ್ಬೇಕು ಅದೆಲ್ಲ ಆಗಲಿ ಆಗುತ್ತೆ ಮಾದಪ್ಪ ಕೊಡ್ತಾನೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಡೋಣ, ಒಳ್ಳೆ TRP ಕೊಡಿಸ್ತಾರೆ. ಅವರಿಂದ ನಮ್ಗೆ ಆರ್ಡರ್ಗಳು ಜಾಸ್ತಿ ಬರ್ತದಕ್ಕ ಉಸ್ತುವಾರಿ ಹೇಳ್ಕೊತಾರೆ. ಮಾಡಿಸಿ ಒಳ್ಳೇದಾಯ್ತದ ಅಂತ ಹೇಳ್ತದಲ್ಲ ಅಮ್ಮ, ಮಾಡಿಸಿ ಒಳ್ಳೇದಾಯ್ತದ ಅಂತ ಹೇಳ್ತದಲ್ಲ. ಸೇರ್ಕೋ ಸೇರಿ ಮುಂದಕ್ಕೆ ಬಿಟ್ಕವ ನಾನು ಬಿಟ್ಕೊ. ಜೈ ಮಾದಪ್ಪ. ಮಂಗಳಾರತಿ ನನ್ನ ಫೇವ್ರೆಟ್ ಇದು, ಮಿಕ್ಕಿದೆಲ್ಲ ನನಗೆ. ಚೂರೇತು ಇನ್ನೂ ಕಡಿಮೆ ಊಟ ಮಾಡ್ಬೇಕು, ಅದಕ್ಕೋಸ್ಕರ ಅವರು ಕರೆಕ್ಟ್. ಬಂದು ಒಂದು ಅರ್ಧ ಗಂಟೆ ಮಾಡ್ತಾರ. ಪಾದಪ್ರಣವಾರ್ತಿ ಮಾಡಿ ನಿಲ್ಲಿಸಿದ್ದಪ್ಪಾಜಿ ತೋಪನವಳೆ ದೊಡ್ಡಮ್ಮ ಕಬಿಡ್ರೆ ಚಪ್ಪಾಜಿ ಗುರು ಬಸಪ್ಪ. ಈಗ ಊಟ ಮಾಡ್ತಾ ಇದ್ದಾರೆ. ಪಾದಪ್ರಣವಾರ್ತಿ ಮಾಡಿ ಶರಣಾರ್ಥಿ ಮಾಡ್ರಪ್ಪ. ಶಿವ ಮಾಡಿಲ್ವಾ? ಏನು ಸಾರಿ ಡಿಸ್ಟರ್ಬ್ ಮಾಡ್ತಿರೋದು ಕಣ. ಏನು ನಿಯಮನ ಪಾಲಿಸ್ತೀರಾ ನೀವು ಈ ಊಟ ಮಾಡುವಾಗ? ಅದೆಲ್ಲ ಇದೆಯಲ್ಲ. ಹಾಂ, ನಾವು ಊಟಕ್ಕೂ ಮೊದಲೇ ನಾವು ಊಟ ಮಾಡ್ಬೇಕಾದ್ರೆ ಈ ನೆನವಾರ್ತಿ ಅಂತಂದ್ರೆ ಭಕ್ತರ ಮನೆಯಲ್ಲಿ ಬಡಿಸಿರುವಂತ ಊಟ ಮಾಡ್ಬೇಕಾದ್ರೆ ಮೊದಲು ಅವ್ರು ಬಡಿಸಿರೋದನ್ನ ಮೊದಲು ನಮ್ಮ ರುದ್ರಾಕ್ಷಿ ಮಣಿ ಅಂದ್ರೆ ಇದು ದೇವ್ರ ಗುಡ್ಡಗಳಿಗೆ ಲಿಂಗಧಾರಣೆ ಇದ್ದಂಗೆ, ಇದು ರುದ್ರಾಕ್ಷಿ ಕಟ್ಟಿರ್ತಕ್ಕಂಥದ್ದು ನಮ್ಗೆ ಲಿಂಗಧಾರಣೆ ಇದ್ದಂಗೆ. ಈ ರುದ್ರಾಕ್ಷಿಗೆ ಮೊದಲು ಅವ್ರು ಬಡಿಸಿರುವಂಥದ್ದನ್ನ ಮೊದಲು ತೋರಿಸಿ ನಾವು ಸ್ವಾಮಿಗೆ ನೈವೇದ್ಯ ತೋರ್ದಂಗೆ ತೋರಿ ನಂತರ ನಾವು ಅವ್ರ ಮನೇಲಿ ಊಟ ಮಾಡೋದು ನಮ್ಮ ಪದ್ಧತಿ. ದೇವ್ರ ಗುಡ್ಡಗಳ ನಿಯಮ. ನೀವೇನು ನಿಯಮ ಎಲ್ಲ ಪಾಲಿಸ್ತೀರಾ ಅಂದ್ರೆ? ಹೌದು, ಮೊದಲು ನೀರು ಹಾಕಿ ಮಡಿಯಾಗಿ ನಾವು ಮೊದಲು ನೀರು ಹಾಕಿ ನಂತರ ನಾವು ಊಟ ಏನು ಬಡಿಸಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಕೊಂಡು ನಮ್ಮ ರುದ್ರಾಕ್ಷಿ ದೀಕ್ಷೆ ಎಲ್ಲ ತಗೊಂಡ್ಮೇಲೆ ಏನೇನು ರೂಲ್ಸ್ ಫಾಲೋ ಮಾಡ್ತೀರಾ? ನಾವು ಸೋಮವಾರ ಶುಕ್ರವಾರ ಭಿಕ್ಷೆ ಮಾಡಬೇಕು, ವಾರ ಒಪ್ಪತ್ತಲ್ಲಿ ಪೂಜೆ ಮಾಡಬೇಕು ಮನೆಯಲ್ಲಿ. ಹಿಂಗೆ ಯಾರು ಭಕ್ತರ ಮನೆಯಲ್ಲಿ ದೇವ್ರಿಗೆ ಧೂಪ ಕೊಡಿ ಅಂತ ಕರೆದಾಗ ಅವ್ರ ಮನೇಲಿ ಹೋಗಿ ಪೂಜೆ ಮಾಡ್ಕೊಡ್ಬೇಕು. ಇದು ನಮ್ಮ ದೇವ್ರ ಗುಡ್ರ ನಿಯಮ. ಬೆಳಗ್ಗೆ ಎದ್ದು ಕೈ ಕಾಲು ಮುಖ ತೊಳೆದ ಅಥವಾ ಸ್ನಾನ ಮಾಡಿ ಶಿವನ ಹೆಸರಳಿ ಯಾರು ಬೇಕಾದ್ರೆ ದೀಕ್ಷೆ ತಗೋಬಹುದು. ಇದು ಯಾರು ಬೇಕಾದ್ರೆ ತಗೋಬಹುದು. ಮದುವೆಗೆ ಮೊದಲೇ ಗಂಡಸರು ಮಾತ್ರ. ಅದೇ 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 ಅದನ್ನೇ ಕೇಳಿದ್ ನಾನು. ಬೇರೆಯವ್ರದ್ದು ತಟ್ಟೆಲಿ ತಿನ್ನೋಂಗಿಲ್ಲ, ಅವ್ರಿಗೆ ಸಪ್ರೇಟ್ ಆಗಿರ್ಬೇಕು. ಎಂಜಲು ತಿನ್ನಂಗಿಲ್ಲ, ಸ್ಮೋಕ್ ಎಲ್ಲ ಮಾಡಂಗಿಲ್ಲ ಮಾಡಂಗಿಲ್ಲ. ಆದ್ರೆ ಕೆಲವರು ಏನು ಮಾಡಕ್ಕಾಗಲ್ಲ. ಪುಟ್ಟ ಲಾಯರ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನನ್ನ ಪುಟ್ಟ ಲಾಯರ್. ಹೇಳೋಣ ಏನ್ ಚೆನ್ನಾಗಿತ್ತು ಹೇಳೋಣ ಊಟ. ಅಡುಗೆ ಮಾತ್ರ ನಮ್ಮ ಮದಕವ್ರು ಮಾಡೋಲ್ಲ, ಯಾವ ಕ್ಯಾಟ್ರಿಂಗ್ ಅಡುಗೆನೂ ಇಲ್ಲ.
ಆ ಬೇಳೆ ಸಾಂಬಾರ್ಗೆ ಅನ್ನಕ್ಕೂ ಆಡ್ ಮರಿ ಬ್ಯಾಗ ತಳ್ಳಿ ಕೊಟ್ಟಂಗಾಯ್ತು. ಅವ್ರನ್ನ ಮೆಚ್ಚಕ್ ಹೇಳ್ತಾ ಇಲ್ಲ, ಸಾಂಬಾರು ತುಂಬಾ ಚೆನ್ನಾಗೈತೆ. ಮಮ್ಮಿ ಮಾಡಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಆ ಥರ ಮಾಡ್ತಾ ಇದ್ದೆ. ಯಾರಕ್ಕ ಮಾಡಿದ್ ಸಾರು? ಏನೋ ಒಂದ್ ಕಾಳುಗೊಜ್ಜೆ ಗಿಲ್ಗೊಜ್ಜೆ ಮಾಡ್ತಾರತ್ತೆ, ಅದಕ್ಕೆ ದೊಡ್ಡ ಮಮ್ಮಿ ಸಾರು ಮಾಡಿದಾರಲ್ಲ. ಅದೇ ದೊಡ್ಡಮ್ಮ ಮಾಡ ನಿನ್ಗೆ ಏನ್ ಹಿಂಗೆಲ್ಲ ಮಾತಾಡ್ತೀಯ? ಆ ಥರ ದೊಡ್ಡ ಮಮ್ಮಿನೇ ಮಾಡೋದು. ಹಂಗಲ್ಲ, ಅವರು ಪ್ರಭಾಕಂಗೆ ಫ್ಯಾನ್ಸ್ ಜಾಸ್ತಿ ನಮ್ಮ ಮನೇಲಿ. ಪ್ರಭಾ ಚೆನ್ನಾಗ್ ಮಾಡ್ತಾಳೆ ಬೇಸಾರು ಅಂತ ದೊಡ್ಡಮ್ಮ ಮಾಡವಳೆ ಅಂತಾನೆ. ಶಕ್ತಿ ಕೊಡ್ಲಿಲ್ಲಪ್ಪ, ಏನಿಲ್ಲ. ಯಾರು ಊಟ ಕೊಡ್ತಾ ಇಲ್ವಂತೆ. ಬನ್ನಿ, ಏನೋ ಬಾಬಾ ಅಂತ ಊಟ ಕೊಡಲ್ಲ ಅಂತಿರ್ತಲ್ಲಮ್ಮ ನೀನು. ಮಾದೇಶ್ವರ ಮಾಡಭಕ್ತಿನಿ ಪಾದಾರವಿಂದ ಕರ್ಪಿತವಾಗಿ ಹೆಚ್ಚು ಕೊಡಪ್ಪ ತಂದೆ ಮಾದೇವ. ನೀನ್ ಬ್ಯಾಗ್ ತಗೋಪ್ಪ, ಇವ್ರದ್ದು ನೀನೇ ಫಸ್ಟ್ ಹಾಕ್ಸ್ಕೋಬೇಕು ತಾನೆ. ಪಾಯಸ ಲಡ್ಡು ತಿಂತಾ ಇದ್ದಾರೆ. ಪ್ರತೀಕ್ ಹೇಗಿದೆ? ಚೆನ್ನಾಗಿರುತ್ತೆ. ಹೌದಾ? ಇದು ಅಲ್ಲಿ ಬ್ಯಾಗ್ ಒಳಗೆ ಇದೆ ಅಷ್ಟೇ ನಮ್ಮ ಸರ್. ಏನಮ್ಮ ಲುಕ್ ನೋಡ್ಬಿಟ್ಟು ನಂಗೆ ಇಷ್ಟ ಆಗಿಲ್ಲ. ಪಾಕಿಟ್ ಮೇಲೆ ನಿಮ್ಗೆ ಯಾವಾಗೂ ಲುಕ್ಕೇ ಮ್ಯಾಟರ್ ಆದ್ರೆ ಹಂಗೆ ಆಗಲ್ಲ, ವರ್ಕ್ ಆಗಲ್ಲ. ಈಗ ಆ್ಯಕ್ಟ್ ಮಾಡಿದ್ದು ನೀನು ಇದು ಬೇಡ ಅಂದಿದ್ದು ನಾನು ಅಷ್ಟು ನಾನು ಪಾಯಸ ಹಂಗೆ ತಿನ್ನಕ್ಕೆ ಇಷ್ಟ. ತಿಂದಾದ್ಮೇಲೆ ಬಾವು ಬಾಮ ಆಮೇಲೆ ಹೇಳಿರ್ತೀನಿ ಸ್ಪೆಸಿಫಿಕ್ ಆಗಿ, ಪಾಪ ಅಕ್ಕ ಪ್ಲೀಸ್ ಅಕ್ಕ ಅಮ್ಮಂಗೆ ಹೇಳ್ಬೇಡ ತಿಳ್ಕೊತಾರೆ, ನೀನ್ ಈ ತರ ಮಾಡು, ಈಗ ಮಾಡ್ಬೇಡ ಅಕ್ಕ. ಯಾರ ಹತ್ರ ಮಾತಾಡ್ತೇವೆ? ಚಿಕ್ಕ ಮಕ್ಕಳ ನಾವು. ಅದನ್ನ ಅವಳು ಆತರ ಹೇಳಿತಾಳ ನನ್ನ ಕಣ್ಣು ಮುಂದೆನೇ ಆ ಒಂದು ಸಿಚುವೇಶನ್ ನಾವು ಅನ್ನಪೂರ್ಣೇಶ್ವರನೆಲ್ಲ ಇರ್ಬೇಕು. ನಂಗೆಲ್ಲ ಅದು ಕೇಳಿಸ್ಕೊಂತ ಇರ್ತೀನಲ್ಲ, ಹಂಗೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಇವಳು ಹುರ್ಕೊಂಬಿಟ್ಟಳು ಅವ್ರ ಅಮ್ಮ ಮೇಲೆ. ಹುರ್ಕೊಂಬಿಟ್ಟು ಸಮಾಧಾನ ಎಲ್ಲ ತೋಡ್ಕೊಬೇಕಾ, ನಾನು ಯಾವುದಕ್ಕೂ ಕಿವಿ ಅಂದ್ರೆ ಕೆಡ್ಸ್ಕೊಳಲ್ವಲ್ಲ. ನಿಮ್ಮ ಹತ್ರ ಫೋನ್ ಮಾಡಿ ಎಲ್ಲ ತೋಡ್ಕೊಂಡವಳೆ. ಆ ಲೌಡ್ ಸ್ಪೀಕರ್ ಏನಾಗಿತ್ತು, ನಾನು ಕೇಳಿಸ್ಕೊಂಡೆ. ಕೇಳಿಸುತ್ತಲ್ಲ, ನೀವು ಸಾಥ್ ಕೊಟ್ರಿ. ಹೌದು, ಯಾಕೆ ಹಿಂಗೆ ಮಾಡ್ತಾಳು ಅಲ್ವಾ, ಮಗಳು ಅಂತ ಒಂಚೂರು ಇರಬಾರ್ದು ಅಂತ ಇಲ್ಲ ಅಂತಂದ್ರಿ. ಕಟ್ ಮಾಡಿ ಒಂದು 3 hours ಅವ್ರ ಕಡೆಯಿಂದ ಫೋನು ಏನಂತ ಉಂಟು. ಅಲ್ಲ ನಾನು ಅನ್ಕೊಂಡ್ರೆ ಇದಕ್ಕೆ ನಾನು ಫುಲ್ ಎಂಟರ್ಟೈನ್ಮೆಂಟ್ ನಮಗೆ ಏನಂತ. ಇವಳು ಬಂದು ನೀವು ಹೇಳ್ಬೇಡ ಅಂತ ಏನು ಹೇಳ್ತೀನಿ ಇವಳಿಗೆ, ಹಾಗೆ ಹೇಗೆ ಅಂತ ಅಕ್ಕ ಅಕ್ಕ ಮಾಡ್ಬಾರ್ದಾಗೈತಿ ತಪ್ಪು. ಅವಳ ಮಗನ ಈ ತರ ಅವ್ಳ ಮನಸ್ಸು ನೋಯಿಸ್ಬೇಡ. ಅವಾಗ ಅವಳೇ ಹೇಳ್ತಾಳೆ, ನಾನು ಇವ್ಳ ಹತ್ರ ಹೇಳೋಳೆ ಅಂತ ಇವ್ಳು ಗಲಾಟೆ ಮಾಡಿರ್ತಾಳೆ, ಅಷ್ಟೇ ಆಗಿರುತ್ತೆ, ಇನ್ನೇನಾಗಿರಲ್ಲ. ಅಮ್ಮ ನ್ಯಾಯ ದೇವತೆ ನೀನು, ಕುತ್ಕೋ. ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡ್ರೆ ಇರೀರ ಹೇಳ. ಸೃಜನ್ ನಿನ್ಗಾಗಿದೆ ತಾನೆ? ನಾವು ತಪ್ಪು ಅಂತ ಸುಮ್ಮನೆ ಕರೆಕ್ಟ್. ಯಪ್ಪ ಮಾಡ್ಬಾರ್ದಾಗಿತ್ತು ಕಣೆ, ಏನಕ್ಕೆ ಹಂಗ್ ಮಾಡಕ್ ಹೋದೆ ಅವ್ರಿಗೆ ಇವಳೇನ್ ಗೊತ್ತಾ ಪಾಪ, ಅಂತ ಹೇಳಿದಾಗ ಇವಳು ಕುಂಜುರ್ಕ ಡೈರೆಕ್ಟ್ ಆಗಿ ಹೇಳಲ್ಲ. ನಿಜ ಕರೆಕ್ಟ್. ಏನೇ ಹಂಗಂದೇನ್ ಡೈರೆಕ್ಟ್ ಆಗಿ ಕೇಳಲ್ಲ. ಮಗಳು ಹೆಂಗಂದ್ಲು ಗೊತ್ತಾ? ಈಗ ಓವರ್ ಆಲ್ ಈ ಕಾನ್ವರ್ಸೇಷನ್ ಗೊತ್ತಾ, ಇವರಿಬ್ರು ಪ್ರಭಾವತಿ ಮತ್ತೆ ಮಧುಮತಿ ಪಿ ಅಲ್ಲ, ಇವರಿಬ್ರು ಅಕ್ಕ ತಂಗಿ ಅನ್ನೋದಕ್ಕಿಂತ ಓವರ್ ಆಲ್ ಅವ್ರು ಬಂದು ಕ್ಲೋಸ್ ಫ್ರೆಂಡ್ಸ್, ಗಾಸಿಪ್ ಫ್ರೆಂಡ್ಸ್. ಅವರು ಯಾರು ಏನೇ ಆದ್ರೂ ಅವ್ರಿಬ್ರು ಬಿಟ್ಕೊಡಲ್ಲ. ಅನ್ನತ್ತೆ ಹಿಂಗ ಅನ್ಲು ಕಣೆ ಅಂತ 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 ಅಷ್ಟೇ. ಮಗ ನೋಡ್ಬೇಕು, ಬರ್ಬೇಕು ಅಲ್ಲೇ ಹೇಳ್ತಾರೆ. ಏನ್ ಜೀವ ಕುಣಿತಾ ಇದ್ದೆ. ಅಲ್ಲ, ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿದೆ ಏನ್ ಗೊತ್ತಾ ವಿಷಯ? ಅಲ್ಲ ಅಮ್ಮ, ಅದೇನೋ ಅಂತ ಇದೀನಿ. ಹಂಗಲ್ಲ ಕಣೋ ಅಂತ ಇವಳು ಅವಳ ಬಗ್ಗೆ ಇವಾಗೇ ಮಾತಾಡ್ತಾ ಇದ್ವಲ್ಲ. ಕಳ್ಳಿ ದಿವಸ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ವಿ ಅಂತ ಹೇಳಿದಾರ. ನನಗೆ ಆಗಿರಲ್ಲ, ಅದು ಎಲ್ಲೋ ಒಂದ್ ದಿವಸ ನನಗೆ ಇವರಿಬ್ಬರದು ಅದು ಕಾನ್ಫಿಡೆಂಟ್ ಲೆವೆಲ್ ಯಾವಾಗ ಗೊತ್ತಾ ನಂಗೆ ಜಾಸ್ತಿ ಆಗಿದ್ದು? ಯಾವಾಗ ಜಾಸ್ತಿ ಆಗಿದ್ದು ಗೊತ್ತಾ? ಅಲ್ಲಿದೆ ಗೊತ್ತಾ ಫಿಶ್ಶು. ಆ ಫಿಶ್ನ ಮತ್ತೆ ಇನ್ನೊಂದು ಹೋದಾಗ, ಚಿಕ್ಕ ಮನೆಗೆ ಹೋದಾಗ ಬೇರೆ ಮನೆ ಇತ್ತು,
ಇದೆಲ್ಲ ನೋಡ್ದಂಗೈತಲ್ಲ ಅಂತ, ಕರ್ಟನ್ನು ಇದೆಲ್ಲ ನೋಡ್ದಂಗೈತಲ್ಲ ಅಂತ ನೋಡ್ರಿ. ಇಲ್ಲೇನಿದೆ ಅಲ್ಲೋ ಅಲ್ಲ ಫುಲ್ ಕಾಪಿ ಪೇಸ್ಟ್. ಇವರಿಬ್ರು ಹಂಗೆ ಮಾತಾಡ್ಕೊಂಡು ಎಲ್ಲೇ ಹೋದ್ರು, ಶಾಪಿಂಗ್ ಹೋದ್ರೆ ಗಂಟು ಕಟ್ಟು ಅಲ್ಲೇ ಮಾತಾಡ್ಕೊಂಡು ಇದಿಂಗೆ ಇವ್ರು ಹ್ಞೂ ಅನ್ನಕ್ಕೆ, ಅದು ಚೆನ್ನಾಗಿಲ್ಲ ಕಣೆ, ಕರೆಕ್ಟ್ ಅನ್ನಕ್ಕೆ ಇಬ್ರು ಫುಲ್ ಅಂತಾರೆ. ಡೋಲು ಬೋಲು ಅಂತ ಇಟ್ಟಿದ್ದೀವಿ ಅವ್ರಿಗೆ ಹೆಸರು, ಡೋಲು ಬೋಲು ಅಂತ. ಛೋಟಾ ಭೀಮ್ ಸಖತ್ ಪಾರ್ಟ್ನರ್ಸ್ ಮಾತ್ರ ಇವರಿಬ್ರು. ಬರ್ತಾಳ ನನ್ನ ಹತ್ರ, ಹುಲಿಯ ಈ ಸಲ ನೀನ್ ಹೇಳು ಹೆಂಗೆ ಬೇಕು ಸೀರೆ, ಹೆಂಗೆ ಹೇಳ್ತೀಯ ಹಂಗೆ ಹಾಕೊಂತೀನಿ ಅಂತ. ಹ್ಞೂ ಸರಿ ಅಕ್ಕ, ಹಂಗ್ ಬೇಡ ಅಕ್ಕ, ಹಿಂಗ್ ಬೇಡ ಅಕ್ಕ, ಹಿಂಗ್ ಮಾಡ ಅವ್ರ ಅಕ್ಕ ಹೇಳ್ತಿದ್ದಂಗೆ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ನನ್ಗೆ ಅವಮಾನ ಅವಳ ಮಾತು ಕೇಳ್ತೀಯ ನೀನು ಅಂತ ದೊಡ್ಡಮ್ಮ ಏನದು, ಅವಳ ಮಾತು ಕೇಳ್ಕೊಂಡು ನಿಂತಿದ್ದೆಲ್ಲ ನೀನು ಅಂತ. ಕರೆಕ್ಟ್. ಇದು ನಾನು ಕೇಳಿಸ್ಕೊಂಡಿದ್ದೀನಿ ಕಾನ್ವರ್ಸೇಷನ್. ಯಾರು ಗೊತ್ತಾ, ಅವಳು ನಾನೇ. ನಾನು ಈ ಆಟದಲ್ಲೇ ಇರಲ್ಲ ಗುರು, ಕರಿತಾಳಿ ಇವಳೆ ಫಸ್ಟ್. ಈಗೀಗ ಅಷ್ಟೇ ನಮ್ಮತ್ತೆ ಇವಳ ಮಾತನ್ನ ಕೇಳಕಂದ್ರೆ ಆ ಸ್ಟೈಲ್ನ ಒಪ್ಕೊಳಕ್ ಇದಾಗ್ತವ್ರೆ. ಸುಬ್ಬಿ ಮೈಂಡ್ ಸೆಟ್ ಏನಿದೆ ಅಂತಂದ್ರೆ, ನಾನು ಮಾಡದೆ ಈ ನನ್ನ ನೋಡ್ಕೊಂಡು ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲರೂ ಕಾಪಿ ಮಾಡ್ತವ್ರೆ, ಇವಳೇನು ಪುಟ್ಕೋಸ್ ಬಂದು ಅಲ್ಲಾಡ್ಸೋದು ಅಂತ. ಸೊ ಆದ್ರೆ ಚಿಕ್ಕಗೆ ಇವಳು ಮಾಡೋ ಸ್ಟೈಲ್ ಇಷ್ಟ, ಅದಕ್ಕೆ ಅವಾಗ ಒಂಚೂರು ಬಂದೆಲ್ಲ ಕೇಳ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡೆಲ್ಲ ಆಗಿ ಇನ್ನೇನು ಮಾಡಬೇಕು ಅನ್ನೋ ಟೈಮಲ್ಲಿ ಅವ್ರ ಅಕ್ಕ ಬಂದ್ಬಿಟ್ಟು, ಇವಳು ಮಾತು ಕೇಳ್ತಿದ್ಯಾ, ನಿಂಗೆ ಬುದ್ಧಿ ಇಲ್ವಾ ನಿಂಗೆ? ಹೆಂಗಿರ್ತಿತ್ತು ನಿಂಗೆ ಅನ್ಸಲ್ಲ ನಿಜ ಹೇಳ ಎದೆ ಮುಟ್ಕೊಂಡು ಮಾತು ನಂಬ್ಕೊಂಡು ನಿಂತಿದ್ಯಾ ಅಂತ ಅವರು. ಅಯ್ಯೋ ಮಲ್ಲಾಪ್ರ ಅಲ್ಲ ಮಧು, ಅವಳಿಗೆ ಏನ್ ಗೊತ್ತೈತದೆ ಅಂತ ನೀನು ಅವಳನ್ನ ಕೇಳ್ತಾ ಇದೀಯ, ಅವಳಿಗೆ ಏನ್ ಗೊತ್ತು, ಅವಳಿಗೆ ಎಲ್ಲ ನಾನೇ ಅವಳಗ್ ಮಾಡೋದು, ನೀನ್ ಅವಳನ್ನ ಕೇಳಿ, ನೀನ್ ನನ್ನೇ ಕೇಳು ಅಂತ ಅವಳು. ಆಮೇಲೆ ಅವಳು ಸರಿ ಈ ಸರಿ ನಾನು ತಾತಾಜಿ ಫಂಕ್ಷನ್ಗೆ ಎಲ್ಲ ಅವಳು ಹೇಳ್ದಂಗೆ ನೀಟಾಗಿ ಎಲ್ಲ ರೆಡಿ ಆಗಿದ್ದು, ಅವಳೇ ಸಖತ್ತಾಗಿದ್ವಿ ಎಲ್ಲಕ್ಕಿಂತ ಅಲ್ವಾ? ಸೊ ಎಲ್ಲ ಯಾಕಂದ್ರೆ ನಾನು ಹೇಳಿದ್ದಿದ್ದದು, ನಿನ್ ಮಗಳು ಹೇಳಿದ್ದಿದ್ದಲ್ಲ. ನಿನ್ ಮಗಳು ಅಯ್ಯೋ ಮಧು ಪಾಪ ಅದನ್ನ ಏನ್ ಗೊತ್ತಾ ಮಾಡಿದ್ಲು, ಅವಳು ಹೇಳ್ತಾರ ತಪ್ಪು ಅಂತ ಅವಳಿಗೆ ಸಾಕ್ಷಿ. ನಾವು ಫುಲ್ ನೆಕ್ ಹಲೋ ಅಯ್ಯೋ ಎಲ್ಲ ಹೋದ್ರು ಮಗನೆ ಪೂಜೆ ಮುಗಿಸಿ. ಏನ್ ಗೊತ್ತಾ ಪಾಪ, ಒಂದು ಫುಲ್ ನೆಕ್ ಬ್ಲೌಸ್ ಹೊಲ್ಸಿದ್ವಿ ಅಮ್ಮಂಗೆ, ಗೋಲ್ಡನ್ ಕಲರ್ದು. ಹೇಳಿ ನೀನೇ ಹೇಳೋದನ್ನ, ನಿಮ್ಮ ಅಕ್ಕನ ಬಗ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ನೋಡೋಣ. ಹೇಳಲ್ಲ ಅಂದ್ರೆ ಎಷ್ಟು ಚೆನ್ನಾಗಿತ್ತು, ಐನೇ ಕೊಡ್ಸಿದ್ಲು ನಮ್ಗೆ, ನಾನೇ ಹೊಲ್ಸಿದ್ವಿ ಹೇಳಿ, ಇದೇ ಹೊಲ್ಸಿ ಅದೇ ಡಿಸೈನ್, ಅವ್ರಿಗೂ ಅದೇ ಡಿಸೈನ್ ಹೇಳಿ ಹೊಲ್ಸಿದ್ಲು. ಚೆನ್ನಾಗಿತ್ತು ಡಿಸೈನ್, ನಮ್ಗೆ ಇಷ್ಟ ಆಯ್ತು, ನಮ್ದು ಓವರಾಲ್ ನನ್ಗೆ ಇಷ್ಟ ಆಯ್ತು. ಹ್ಞೂ ಅಂತ ನಾನು ಒಪ್ಕೊಂಡೆ ಆಯ್ತು. ಅವಳಿಗೆ ಅದೇ ಡಿಸೈನ್ ಅವಳಿಗೆ ಇಷ್ಟ ಆಗಿಲ್ಲ, ಐನೆಕ್ ನನಗೆ ಬೇಡವೇ ಬೇಡ. ಅವಳು ನಾವ್ ಹೇಳ್ತಾ ಇದೀವಿ, ಇಲ್ಲ ಇದು ಚೆನ್ನಾಗ್ ಕಾಣಿಸ್ತದೆ, ಬೇರೆ ತರ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ, ಯಾವಾಗ ಒಂದೇ ತರ ಹಾಕೊಂಡು ಈಗ ಹಾಕೋದೆ. ಅವಳು ಹಠನೇ ಮಾಡಿದ್ಲು, ಅವಳು ಹಾಕೊಳ್ಳೇ ಇಲ್ಲ, ಅದನ್ನ ಕಟ್ ಮಾಡಿಸಿ ಚೇಂಜ್ ಫುಲ್ಲು ಸಿಟ್ಟು ಪಾಪ. ಇದನ್ನ ಇಲ್ಲಿವರೆಗೂ ಹೊಲ್ದ್ಬಿಟ್ಟಿದ್ದಾರೆ ಅವ್ರದ್ದು, ಅದನ್ನ ಇಟ್ಕೊಂಡು ಹಿಂಗೆ ಅಂತವಳೆ, ಇದನ್ನ ನಾನು ಹಿಂಗ ಹಾಕೊಳ್ಳಿ, ಇಲ್ಲಿ ಸಿಗಾಕೊಂಡು ನಂಗೆ ಆಗ್ತದೆ, ಸತ್ತೋಂಗ್ ಆಗ್ತೈತೆ ಅಪ್ಪ. ನಾವೇನಂದ್ರೆ ಯಾರ ಚೆನ್ನಾಗಿದೆ, ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ಒಪ್ಕೊಂತೀವಿ, ಅದು ಅವ್ಳು ಕಾಂಪ್ರಮೈಸ್ ಆಗ್ಲೇ ಇಲ್ಲ. ನನ್ಗೆ ಇಷ್ಟ ಆಗ್ಬೇಕು, ಕಂಫರ್ಟ್ ಆಗ್ಬೇಕು, ನನಗೆ ಹೊಲ್ದಿರೋ ಬ್ಲೌಸ್ ನ ಕಟ್ ಮಾಡಿಸಿ ಮತ್ತೆ ನಾರ್ಮಲ್ ಲೀಫ್ ಲೈನ್ ಹೊಲ್ಸಿ ತರಿಸಿದ್ದು. ಸೊ ಪರ್ಟಿಕ್ಯುಲರ್ ಮತ್ತೆ ಹಂಗಾರೆ ಕೋಪ ಬೇಜಾರಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಹಠ ಮಾಡೋದಿಲ್ಲ, ನಾನು ಹಾಕೊಳ್ಳಲ್ಲ ಅಂದ್ಮೇಲೆ ಹಾಕೊಳ್ಳಲ್ಲ, ಬೇಡವೇ ಬೇಡ. ಅವಳೊಂಚೂರು ಅಡ್ಜಸ್ಟ್ ಅವಳು ಇದು ಈ ತರ ಸ್ವಲ್ಪ ಜಾನ್ವಿನೂ ಹಿಂಗೆ ಅನ್ಸುತ್ತಲ್ಲ, ಅದನ್ನೇ ಹೇಳಿ ಜಾನ್ವಿ ಅವಳು ಸೇಮ್ ಒಂದೇ ತರ, ನಾನು ಇವಳು ಕಾಂಪೇರ್ ಆಗ್ಬಿಡ್ತೀವಿ, ಬಿಡು ಹೋಗ್ಲಿ. ಈಗ ಅವಳಿಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ನಾನು ಇವಾಗ ಅಟ್ಲೀಸ್ಟ್ ಅವಳಿಗೆ ಮಮ್ಮಿ ಮಾಡಿತ್ತು ಗೊತ್ತಾ, ಮಮ್ಮಿ ಮಾಡಿದಕ್ಕೆ ಇವಳಿಗೂ ಸ್ವಲ್ಪ ಜರ್ಕಾಗಿರುತ್ತೆ, ನಾನು ಹೆಂಗ್ ಹೊಲ್ಸ್ಕೊಬಿಟ್ಟು ಹೆಂಗ್ ಕಾಣಿಸ್ತೀನೋ ಅಂತ. ಬಟ್ ಸ್ಟಿಲ್ ಅದೊಂದಿರುತ್ತೆ, ಬಿಡು ಮೌಲ್ಯ ಬೇಜಾರಾಗ್ಬಿಡುತ್ತೆ ಇವಾಗ ಅಂತ ಕಾಂಪೇರ್ ಆಗಿರ್ತಾಳೆ. ಇನ್ನೊಂದ್ ಕಡೆ ನಮ್ಮಮ್ಮ ಹಂಗಲ್ಲ, ನನಗವೆಲ್ಲ ಗೊತ್ತಿಲ್ಲ, ನನಗೆ ಏನಂದ್ರೆ ಚೇಂಜಸ್ ಬೇಕು ಅನ್ಸುತ್ತೆ. ನನಗೆ ಅದೇ ತರ ಯಾವಾಗ್ಲೂ ಹಾಕೊಂಡಿರ್ತೀನಿ, ಚೇಂಜಸ್ ಇಲ್ಲಿ ಹೆಂಗಾನ ಕಾಣ್ಲಿ ಪರವಾಗಿಲ್ಲ, ಅಲ್ವಲ್ಲ ಇನ್ನೊಂದು ಚೇಂಜಸ್ ಇರ್ಲಿ, ಹೆಂಗಾನ ಅದು ಪರವಾಗಿಲ್ಲ ಅಂತ ಅನ್ಕೊಂಡೆ. ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯ್ತು ಫೋಟೋ. ಆದ್ರೆ ಅಮ್ಮನ್ ಮಾತ್ರ ನಾರ್ಮಲ್ ಆಗಿ ಕಾಣಿಸ್ತದೆ. ಅದೇ ಅವಳು ಫಸ್ಟ್ ಹಾಕೊಂಡಿದ್ದಾರೆ, ಇನ್ನ ಡಿಫ್ರೆನ್ಸ್. ಅದೇ ಕರ್ಕೊಂಡು ಹೋಗ್ತೀನಿ ಮತ್ತೆ ಈಗ ಫೋನ್ ಮಾಡ್ಬಿಟ್ಟು. ನೋ ಕ್ಲೋಸ್ ಅಪ್ ಶಾಟ್ ಆಫ್ ಆನ ಇದು ಬೇಡವಾ, ನಮ್ಮ ಡಾರ್ಲಿಂಗ್ಸೇ ಬೈತಾರೆ ಅವನ್ನ ತೋರಿಸ್ಬೇಡಿ ಅಂತ. ಸೊ ಡೋಂಟ್. ಆನವ್ದು ನಾಳೆ ಫಂಕ್ಷನ್ಗೆ ಬಟ್ಟೆ ಬಂದಿದೆ ನೋಡಿ, ನನ್ನ ಹೆಸರು ಹಾಕ್ಸಿದ್ದೀನಿ ಸುಮ್ಮನೆ. ಎಂತ ಅಬ್ಸೆಸ್ಡ್ ಅಮ್ಮ ಅನ್ಕೊಂತಾರೆ. ಅಲ್ಲ ಕಣೋ, ಎಷ್ಟು ಗಂಟೆಗೆ ಬಾ ಅಂದಿದ್ದು ನಿನಗೆ? ಅಲ್ಲ ನೀನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬೇಕು ತಾನೆ, ಎಲ್ಲರೂ ಹೋದ್ರು.
ಸೃಜನ್ನು ಅಪ್ಪು ಕೆಲ್ಸಕ್ಕೆ ಹೋದ. ಬರ್ತಾವನೇನೋ ಅಲ್ವಾ ಅಮ್ಮ? ಕೈಕಾಲು ತೊಳ್ಕೊಂಡು ಅಲ್ಲಿ ದೇವ್ರ ಕೈ ಮುಕ್ಕೋ. ಆನವನ್ನ ಈಗ ನಾವು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನೈಯಿಂದ ತುಂಬಾ ದಿನ ಆಯ್ತು ಅಕ್ಕ ಬಂದರು. ಸೊ ಈಗ ಆನವು ಪೌಡ್ರೆಲ್ಲ ಹಾಕೊಂಡು ರೆಡಿ ಆಗಿದ್ದೇನೆ ಅಂತ ಈಗ ನಮ್ಮ ಜೊತೆ ಬರೋದಕ್ಕೆ ನೋಡೋಣ. ಇಲ್ಲಿ ಆರ್ನ್ ಮಾಡಿಕೋ. ಇಲ್ಲೇ ನಿಲ್ಸ್ಲಾ? ರೋಡಲ್ಲಿ ಕಾಯ್ತಾ ಇದ್ದಾರೆ ಅಂತಂದೆ. ಈಗ ಮೇಲ್ ಕರ್ಕೊಂಬಂದಿದ್ದು ಎಷ್ಟೋ ತನಕ ಕಾಯೋದು? ಅಲ್ಲಿ ಕರ್ಕೊಬಂದ್ವಿ ಅಂತ. ಹಾಯ್ ಹಾಯ್ ಆನವ್. ಬನ್ನಿ ಅಣ್ಣ ಅಂದರೆ ಪನ್ನಿಯ ಅಂದರೆ ಕಂಟೆಂಟ್. ಈಗ ಗೊತ್ತಾಗುತ್ತಣ್ಣ ನೀಟಾಗಿ. ಬನ್ನಿ ಅಣ್ಣ. ಮಾಮ ಮಾಮ ಕಾರಲ್ಲಿ ಕರ್ಕೊಂಡು ಹೋಗುತ್ತೆ. ಎಲ್ಲ ಅಲ್ಲಿದೆ ಅಣ್ಣ. ಅದೇನು ಓದಿ ಅಣ್ಣ. ಆನವ ಮೌಲ್ಯನ ಮೌಲ್ಯ. ಹೂ ಈಸ್ ಹಿಸ್ ಮಾಮ್? ಗೊತ್ತಿಲ್ಲ. ಹೂಸ್ ಫಂಕ್ಷನ್ ಇಟ್ ಈಸ್? ಮೈ ಫಂಕ್ಷನ್. ಕೋಪ ಬರ್ತಾ ಅದೇ ಮಾಡಿ. ಅಣ್ಣ ಇದಕ್ಕೆ ಹಾಕಿ ಆನವ್ ಬರ್ಡೇಗೆ ಹಾಕಿದ್ನಲ್ಲ ಅಣ್ಣ ಆನವ್. ಅದೇ ತರ ಆನವ್ ಸೂಪರ್ ಬಟ್ಟೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಬಿಡಿ ಪಾಪ. ಅವ್ನು ಹಾಕೊಂತಾನೆ, ಅವ್ನಿಗೇನು ಗೊತ್ತಾಗಲ್ಲ. ಅವ್ನು ದೊಡ್ಡವನಾದಾಗ ನಾನು ಹಾಕ್ಸಿದ್ರೆ ಅದಕ್ಕೆ ನ್ಯಾಯ ಇಲ್ಲ ಅಂತ. ನಾಳೆ ಬೆಳಿಗ್ಗೆ ನೋಡೋಣ. ಏನು ಬೇಡಮ್ಮ. ಕಾಫಿ ಟೀ ಕುಡಿಯಲ್ಲ ಅಣ್ಣ. ಈವ್ನಿಂಗ್ ಆಯ್ತಮ್ಮ, ಕಾಫಿ ಕುಡಿಯಲ್ಲ, ಅಭ್ಯಾಸ. ಆದಿ ಕ್ರಿಕೆಟ್ ಅಲ್ಲ ಬನ್ರಿ ಪಾಪ. ಏನು ಈಗ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಒಂಚೂರು ಪಾರ್ಲರ್ಗೆ ಹೋಗ್ತಾ ಇದ್ದಾರೆ. ಅದು ನಮ್ಮನೆ ಹತ್ರನೇ ಇರೋದ್ರಿಂದ ಡ್ರಾಪ್ ಮಾಡ್ತಾ ಇದ್ದಾರೆ ಪ್ರತೀಕ್ ಅವರು ಮತ್ತು ಅಭಿಯಣ್ಣ. ಈಗ ಆನವ್ ಕೂಡ ಹೋಗ್ತಾ ಇದ್ದಾನೆ. ಅಮ್ಮು ಅಕ್ಕ ಎಲ್ಲ ಇದ್ದಾರಲ್ವ, ಅಲ್ಲಿ ಹೋಗ್ತಾನೆ ಅವನು. ರೀಡರ್ಸ್ ಹೈಫೈ. ಅದು ಇನ್ನೊಂದು ಕಾರ್, ವೈಟ್ ಕಾರ್. ನಮ್ದು ಬ್ಲ್ಯಾಕ್ ಕಾರ್. ಬಾಯ್ ಪ್ರತೀಕ್. ನನ್ನ ಜ್ಞಾನನೇ ಇಲ್ಲ, ನೆನಪೇ ಇಲ್ಲ. ಪ್ರತೀಕ್ ಅಣ್ಣ, ಪ್ರತೀಕ್ ನೋಡಿದ್ರಾ? ಏನೋ ನಗ್ತಾ ಇದ್ಯಾ ಕಳ್ಳ? இந்த பையன் கிரிக்கெட் விளையாட போய் மூக்குல அடி, கையில அடி, கால்ல அடி, எல்லா கಡೆ ಹೊಡ್ಸ್ಕೊಂಡ್ அடி. ஆர்சிபி ಕರ್ನಾಟಕದ ಒಂದು ಆರ್ಸಿಬಿ ಕೂಡ ಒಂದು ವಿளையாடுனா ಆರ್ಸಿಬಿ ವರ್ಸಸ್ ಆರ್ಸಿಬಿ. ಸೊ ವಿಷಯ ಏನಂತಂದ್ರೆ ಅವರಮ್ಮ ಈಗ ಬರಲಿಲ್ಲ. ಚೆನ್ನೈಯಿಂದ ಅಕ್ಕ ಬಾವ ಬಂದಿದ್ದಾರೆ. 5 ಗಂಟೆಗೆ ಬಂದರು. ಈಗ ಸಮಯ ಆಲ್ಮೋಸ್ಟ್ 6 ಕಾಲ. ಅಲ್ಲಿ ಮುತ್ಕೊಡ್ತಾರೆ ನೋಡಿ ಕನ್ನಡ ಭಾಷೆ. ಅವ್ರ ಅತ್ತೆ ನೋಡ್ಬೇಕೀಗ. ಅವ್ರ ಅತ್ತೆ ಕಾವಾಗ್ತಾ ಇದ್ದಾಳೆ. ಈಗ ಅಲ್ಲಿ ವೇಟಿಂಗ್ ಫೋರ್ ಚಿನ್ನ 4th. ಹಾಂ, ಅವಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ನಾನು ಎಷ್ಟು ಚೆನ್ನಾಗಿ ಗೊತ್ತಾ ನೋಡ್ತೀನಿ. ಹಿಂಗಂದ ಫಸ್ಟ್ ಕಣ್ಣೆಲ್ಲ ಹಿಂಗೆ ಮಾಡ್ಕೊಂಡು ನೋಡ್ದ. ಅಣ್ಣ ಅಂತೆ. ಅಣ್ಣ 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 ಸುಳ್ಳೆ ಅಣ್ಣ ಅಣ್ಣ ಅಣ್ಣ. ಏನಾದ್ರ ರಿಯಾಕ್ಷನ್ ಅದು? ಅಣ್ಣ ಅತ್ತೆ ನೋಡೋಣ. ಅತ್ತೆ ಹೋಗು ಅತ್ತೆ. ಅಮ್ಮು எப்படி ರಿಯಾಕ್ಟ್ ಲೈಟ್ ಹಾಕಿ ತೂಗಿದ್ರಗ. ಓ ಮೈ ಗಾಡ್, ಲೈಟ್ ಹಾಕೋ. ಅದು ಲೈಟ್ ಹಾಕೋ. ಅಮ್ಮ, ನನ್ನ ಅಮ್ಮ
ಸೌಂಡ್ ಇದೆ. ಎಕ್ಸೈಟ್ಮೆಂಟು ಈಶಿಂಗೆ. ಈಶಾ ಬಾಮ್ಮ, ಎಕ್ಸೈಟ್ ಬೇಡಮ್ಮ. ಈಶಾ ಈ ಕಡೆ ಬಂದು ಮಾಡು. ಬಂದ್ಬಿಡು. ಈಗ ಮತ್ತೆ ನಾವು ವಾಪಸ್ ಬಂದಿದ್ದೀವಿ. ಮೌಲಿನ ನೋಡ್ಕೊಬೇಕು. ಮೌಲಿಂಗೆ ಅಲ್ಲಿ ನಮ್ಮ ಮನೆಗೆ ಬರೋಕ್ಕಾಗ್ತದೆ, ಯಾಕಂದರೆ ಅವಳಿಗೆ ಏನು ಹೊಟ್ಟೆ ಏನೋ ಹಿಂಸೆ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಅದೇ ಹೇಳಿದೆ, ನೋಡೋಣ ಓಕೆ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡ, ನಾಳೆ ಬೆಳಿಗ್ಗೆ ಒಟ್ಟಿಗೆ, ಯಾಕಂದ್ರೆ ನಾಳೆ ಬೆಳಿಗ್ಗೆ ಸೀಮಂತ, ಸುಮ್ಮನೆ ಟೈಮ್ ಏನಾದರೂ ಆಗ್ಬಿಟ್ಟತ್ತು ಅಂತ. ಅವಳಿಗೆ ಅದೇ ವಾಟರ್ ಲೀಕ್ ಆ ಥರದ್ದು ಏನಾದರೂ ಇದ್ದರೆ ಪ್ಲೀಸ್ ನೋಡ್ಕೋ ಅಂತೆಲ್ಲ ಹೇಳಿದ್ದೀನಿ. ಸೊ ಅವಳ ಫೇವ್ರೆಟ್ ಫುಡ್ನ ತಂದು ಕೊಟ್ಟು ಈಗ ನಾವು ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಮತ್ತೆ ಹೋಗಿ ಬಂದು ಹಂಗೆ ಆಗ್ತಾಯಿದೆ. ಏನಿವೆ ಹತ್ರ ಇದೆ. ಎಲ್ಲ ಜಾಲಿ ಇನ್ನೂ ಸ್ಟಿಲ್ ರಿಕವರಿ. No, we both were almost ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇಲ್ಲ ಹ್ಞೂ ಬಾವ ಇಲ್ಲ ಬಾವ, ನಾನು ಫಸ್ಟ್ ನೀವು ಬಾವ, ನಾನು ಅದೇ ಹೇಳ್ತಾ ಇದ್ದೆ ಬಾವನಿಗೂ, ಅದೇ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಲಾಸ್ಟ್ 22 ದಿನದಿಂದ 22-23 ದಿನದಿಂದ ಯಾವಾಗ ನಾನು ಬಾಬನ ಫಂಕ್ಷನ್ ಅಂದರೆ ಆದಿವ್ದು 10ನೇ ವರ್ಷದ ಬರ್ಡೇಗೆ ಹೋದ್ವಲ್ಲ, ನಾನು ಚೆನ್ನೈಗೆ ಹೋಗಿದ್ನಲ್ಲ, ಅಲ್ಲಿಂದ ಅದು ನೆಕ್ಸ್ಟ್ ಡೇ ಬಂದು ಅಜ್ಜಿ ತಾತ ಇಲ್ಲಿದ್ದ ನೋಡಿ ಅಜ್ಜಿ ಇಲ್ಲೇ ಇದ್ದಾರೆ. ಅಜ್ಜಿ ತಾತ ಫಂಕ್ಷನಲ್ಲಿ ಶುರುವಾಗಿದ್ದು ಆನೆಗೆ ಹುಷಾರಿಲ್ಲ ಅಂತ, ಅಲ್ಲಿಂದ ಇಲ್ಲಿವರೆಗೂ ರೋಲರ್ ಕೋಸ್ಟರ್, ಯಾವ ಕೆಲಸನೂ ಮಾಡಿಲ್ಲ. ಆ್ಯಂಡ್ ಯಾವ ಕೆಲಸದ ಜೊತೆಗೆ ಬಾವ, ಈವನ್ ನಂದು ಸ್ಟಾಕ್ದು ಆ ಪ್ರೊಫೈಲೇ ಬಿದ್ದೋಗ್ಬಿಟ್ಟಿದೆ ಬಾವ, ಲಿಟ್ರಲಿ ಎಲ್ಲನೂ ಬಿದ್ದೋಗ್ಬಿಟ್ಟಿದೆ. ಜೊತೆಗೆ ವಾರ್ ಆ ಟೈಮ್ ಎಲ್ಲನೂ ನಮಗೆಲ್ಲ ಒಟ್ಟಿಗೆ ಸೇರಿಸಿ ಆಗ್ಬಿಟ್ಟಿದೆ. ಚೆನ್ನೈಲಿ ಓಕೆ ದಾ, ಸುಮ್ಮನೆ ಅದು ನ್ಯೂಸ್ ಮಾತ್ರ. ವೇರ್ ಆರ್ ಯು ಇನ್ ಚೆನ್ನೈ? ಇವ್ರು ಈ ಶ್ರೀಲಂಕಾ, ಬಿಗ್ ಚೆನ್ನೈ, ಶ್ರೀಲಂಕಾ. ಹಲೋ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಅಜ್ಜಿ, ತಂಗಿ, ಮಗ. ಹಲೋ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಅಲ್ಲೋ ಏನವ್ವ, ನಿದ್ದೆ ಮಾಡಿದ್ದೀರಾ ಆಗಲೇ? ಈಗ ಸ್ವಲ್ಪ ಹೊತ್ತಲ್ಲಿ ಬಂದ್ರಾ? ಸೂಪರ್. ಅಮ್ಮ ಇಲ್ಲವಾ? ಯಾಕವ್ವ ಇಷ್ಟೊಂದು ಟೈರ್ಡ್ ಆಗಿದೆಯಾ? ಅಯ್ಯೋ, ಅಕ್ಕಾಗೆ ತಲೆನೋವು ಏನೋ ತಂದುಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಹೌದು, ನಾನು ಅವನು ನೋ ಅಂತಿದ್ದ. ಅವನು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ಬೇಕಾರೆ ಇವನು ಈಗ ಇಳಿದಂತೆ. ಬೇಬಿ ಮೈ ಲವ್ಲಿ ಬೇಬಿ. ಏನು ಹುಷಾರಿಲ್ಲಮ್ಮ, ಒಂಥರ ಇದ್ದೀರಾ? ಕಾವು ಹಾಯ್ ಮಾಡು ನಮ್ಮ ಡಾರ್ಲಿಂಗ್ಸ್ ಒಂದ್ಸತಿ. ಅಲ್ಲಿ ಬ್ಲಾಗ್ ಮಾಡ್ಕೊಂತಾರೆ ನೋಡಿ ಅವರು. ನನ್ನ ಫೇವ್ರೆಟ್ ಸಾಂಗ್ ಜಾದಿ ಮೈ ಲವ್ಲಿ ಜಾದಿ, ಬೇಬಿ ಮೈ ಲವ್ಲಿ ಬೇಬಿ. ಬಂದಿದ್ದಾಯ್ತು, ಈಗೆಲ್ಲ ಸಪ್ಲಿಗಳಾಗ್ತಾ ಇದೆ. ನಾನು ಫಂಕ್ಷನ್ಗೆ ಮಿಸ್ ಮಾಡ್ಕೊಬಿಟ್ರಿ ಅಂದೆ. ಕುತ್ಕೋಪ ರಾಜು. ಕೋರಿ ಕೋರಿ ಕೋರಿ. ಹುಡುಗರ ಚೆನ್ನಾಗಿ ಬರವ. ಇನ್ನೇ ಹೇಗಿದೆ ಪಾಪಮ್ಮ? ನೀ ಹೇಗಿದ್ಯಾ? ಯು ಗುಡ್? ರೆಡ್ಗೆ ಒಂದು ಪರ್ಫೆಕ್ಟ್ ಮ್ಯಾಚ್. They did only one. ಇವರು ನಮ್ದು ಸೀಮಂತದ್ದು ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದೇ ಒಂದು ಮಾಡ್ಬಿಟ್ಟಿದ್ದಾರೆ. I asked for two for Pratik and I told no, without Pratik I'm not going to wear. No ma'am, for Siemens only for female. ಫೀಮೇಲ್ ಅಂದ್ರೆ they stand. No, do something. And also I ಇದು ಮಾಡಿದೆ ನಾನು. ಈಗಲೇ ತೋರಿಸ್ಬೇಕಾ? ಬೇಡ ಅಲ್ಲ ಇದೆಲ್ಲ ತೋರಿಸೋದು. Only this one. ಬ್ಯಾಕ್ ಡ್ರಾಪ್. ಇದಕ್ಕೆ ಹಾರನೇ ಡಿಫರೆಂಟ್. ನೋಡಿ ನಮ್ಮ ಅಮ್ಮ ಇಷ್ಟು ಸಪ್ಪಗವ್ರೆ. ಇದ್ರ ಬಿಹೈಂಡ್ ಸಿಕ್ಕಾಬಿಟ್ಟು ಒಂದು ಸ್ಟ್ರಾಂಗ್ ಸ್ಟೋರಿ ಇದೆ, ಬಟ್ ಇದ್ರಲ್ಲಿ ಹೇಳೋಕ್ಕಾಗಲ್ಲ. ಅಜ್ಜಿ ನಗ್ತವ್ರೆ. ನನ್ನ ಮಗಂದು ಊಟ ರೆಡಿ ಆಯಿತು. ಅಯ್ಯೋ ಬಟ್ಟೆ ಬಿಚ್ಬಿಡು.
This one is so rich. ಇದನ್ನು ಕಸ್ಟಮೈಸ್ ಮಾಡ್ಕೊಡ್ತಾರೆ ಈಗ. ಪರ್ಫೆಕ್ಟ್ ಆಗಿರುತ್ತೆ. ರೆಡ್ಗೆ ಒಂದು ದ ವೈಟ್ ಒಂದು ಶೋ. ಭಾವ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಸ್ಮಾಲ್ ಇನ್ ಸೆಲೆಕ್ಷನ್ಸ್ ಆ್ಯಂಡ್ ಪ್ರಿಪ್ರೇಷನ್ಸ್ ಎಲ್ಲ ನೋಡಿಕೊಂಡು. ಥ್ಯಾಂಕ್ ಯು. ಓಕೆ, ನಾವು ಇಲ್ಲಿಂದ ಮನೆಗೆ ಹೊಡ್ತಾ ಇದೀವಿ. ಅಲ್ಲಿಂದ ನಿಂಗೆಲ್ಲ ಜಾಸ್ತಿ ಆಯ್ಚಿನ ಒಂದು ಪೇಷಂಟ್ 1.5 hour ನಾನು ಬೆಳಗ್ಗೆಯಿಂದ ಮಾಡ್ಬಿಟ್ನಲ್ಲ. 4 minutes தான் இருக்கு இன்னைக்கு. ಅಯ್ಯೋ. ಓಕೆ ಅನ್ಕ್ಯೂಡ್. ಓಕೆ, ನಾವು ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇವಳು ಬಂದು ಮತ್ತೆ ವಾಪಸ್ ಬಿಡ್ಬೇಕು ಇವಳನ್ನ, ಬಿಕಾಸ್ ಅಲ್ಲಿ ನಾವು ತಗೋಬೇಕು ಅಂತ. ಎಸ್ ಹೌದು ಮಾವ. ಯಾರಿಲ್ಲ ನಮ್ಮ பின்னாடி போக்கಲ್ಲ. வீடியோ போடுவியா? ஒரு ಫೇವರೇಟ್. ಈಗ ಸಮಯ 10:30 ಆಗ್ತಾ ಬಂತು. 10:45 ಅಲ್ಲ 40. ಮೌಲ್ಯ ನಾಳೆ ಫಂಕ್ಷನ್ಗೆ ಬಟ್ಟೆ ಅದು ಇದೆಲ್ಲ ಎತ್ಕೊತದಲ್ಲ. ಇವು ಇಲ್ಲಿ ತರಲಿ ಆಟ ಆಡ್ತಾ ಇದ್ದಾನೆ ಕಾವಿನ ಮಗ. ಸೊ ಐ ಥಿಂಕ್ ನಾನು ಈ ಬ್ಲಾಗ್ನ ಅಯ್ಯೋ ಭಯನ ಆಗೋಯ್ತು ಬಾವ ಆ ಕಡೆ. ಓಕೆ, ಇದಾಗಿದೆ. ನಾನೇ ಈ ವ್ಲಾಗ್ನ ಎಂಡ್ ಮಾಡಬೇಕೀಗ. ಅಯ್ಯೋ ಭಾವನ ಪಡು ಮಾತಾಡ್ತಾ ಇದ್ದಾರೆ ಅಲ್ಲಿ. ಸರಿ, ಓಕೆ, ಅವ್ರು ಎಂಡ್ ಕಾರ್ಡ್ ಕೊಡ್ತಾ ಇದ್ದಾರೆ. ಓಕೆ, ವಣಕಂ, ಬಾಯ್. ಓಕೆ, ಅವ್ರು ಎಂಡ್ ಕಾರ್ಡ್ ಕೊಟ್ಟಾದ್ಮೇಲೆ ಈಗ ನಾನು ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್, ಗುಡ್ ನೈಟ್.